ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಬೆಳಗ್ಗೆನ ಮಿನಿ ಬ್ಲಾಗ್ನ ಮಾಡಿರತ್ತಂತೇಳಿ ಶುರು ಮಾಡಿದೆ ನೋಡ್ರಿ. ಫಸ್ಟ್ ರಂಗೋಲಿ ಹಾಕಕತ್ತೀನಿ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಒಂದು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೆಗೆದ್ನಿ. ಹಂಗೆ ಹ್ಯಾಪಿ ನ್ಯೂ ಇಯರ್ ಅಂತ ಬರ್ದೇನೆ ನೋಡ್ರಿ. ನಾಷ್ಟಕ್ಕೆ ಇವತ್ತು ಆಲೂಗೆಡ್ಡೆ ಪಲ್ಯ ಚಟ್ನಿ ದೋಸೆ ಮಾಡಕತ್ತಿದ್ನಿ. ಹಾಗಾಗಿ ಫಸ್ಟ್ ಆಲೂಗೆಡ್ಡೆ ಪಲ್ಯ ಮಾಡಿ ಚಟ್ನಿಯನ್ನು ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ತೆಗೆದಿಟ್ನಿ. ಇವಾಗ ದೋಸೆ ಮಾಡಕತ್ತೀನಿ ನೋಡ್ರಿ. ಮೊದಲನೇದು ಒಂದು ಸಣ್ಣ ದೋಸೆ ಹಾಕಿ ತೆಗೆದ್ನಿ. ಮೊದಲನೇ ಮಕ್ಕಳು ಫಸ್ಟ್ ಮಾಡಿರುವಂಥ ದೋಸೆ ರೊಟ್ಟಿ ಚಪಾತಿ ಏನು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯಾಗ ನಾನು ಸಾನ್ವಿ ನಮ್ಮ ಮನೆಯವರು 3 ಮಂದಿ ಫಸ್ಟ ಹುಟ್ಟಿರೋದ್ರಿಂದ ನಾನು ಯಾವಾಗಲೂ ಆ ಥರ ಸಣ್ಣದೊಂದು ಮಾಡಿ ತೆಗೆದುಬಿಟ್ಟಿರ್ತೀನಿ. ನಾಷ್ಟ ಮಾಡಿ ಸಾನ್ವಿಗೆ ಹಾಕ್ಕೊಟ್ನಿ. ಹಂಗೆ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕ್ಕೊಟ್ನಿ. ಅವರು ನಾಷ್ಟ ಮಾಡಿ ಬಾಕ್ಸ್ ತೊಗೊಂಡು ಕೆಲಸಕ್ಕೆ ಹೋದರು. ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡಕತ್ತೀನಿ ನೋಡ್ರಿ. ನಮ್ಮ ಮನೆಯೊಳಗೆ ಸೆಲೆಬ್ರೇಷನ್ ಅಂತ ಏನಿಲ್ಲ. ಈ ಥರ ಪೂಜೆ ಮಾಡಿ ಸಿಂಪಲ್ಲಾಗಿ ಹೊಸ ವರ್ಷನ ನಾವು ಆರಂಭ ಮಾಡಿದ್ದೇವೆ. ನಿಮ್ಮ ಮನ್ಯಾಗ ನೀವು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.